ಮನುಷ್ಯನನ್ನು ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲಿ ಸಂತೋಷ ಸಿಗುತ್ತದೆ. ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನು ಕೇಳಿ ಪಡೆಯಬೇಕಾಗುತ್ತದೆ ಅಂತ ಸಂಬಂಧದಲ್ಲಿ ಇರುವುದು ಒಳ್ಳೆಯದಲ್ಲ. ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರೆನ್ನಿಸಿಕೊಂಡವರ ಮೇಲೆ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದರೆ ತುಂಬಾ ದುಬಾರಿ ಬೆಲೆ ತರಬೇಕಾಗುತ್ತದೆ. ವಯಸ್ಸು ಖರ್ಚಾಗುತ್ತೆ, ಮತ್ತೆ ಕೈಗೆ ಏನೂ ಸಿಗುವುದಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿ ಅಥವಾ ಗಟ್ಟಿಮುಟ್ಟಾಗಿ ಇಡಿ, ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಇಲ್ಲಿ ಖುಷಿಯಾಗಿರಬೇಕು, ಇಲ್ಲ ದುಃಖಿತರಾಗಿರಬೇಕು ಎಂಬುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಜಗತ್ತಿನ ಜನಸಂಖ್ಯೆ 800 ಕೋಟಿಯಾಗಿದೆ, ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಒಂಟಿಯಾಗಿದ್ದಾನೆ. ನೋವನ್ನು ಸಹಿಸಿಕೊಳ್ಳುವುದು ಅಭ್ಯಾಸವಾಗಿ ಬಿಟ್ಟರೆ ತಾನಾಗಿ ಕಣ್ಣಲ್ಲಿ ನೀರು ಬರುವುದು ಕೂಡ ನಿಂತು ಬಿಡುತ್ತದೆ. ಎಷ್ಟೋ ಸಲ ತಮಾಷೆಯಾಗಿರಲ್ಲ, ಚಾಲಾಕಿತನದಿಂದ ಹೇಳಿರುವ ಸತ್ಯವಾಗಿದೆ. ಯಾರಿಗೆ ಅಹಂಕಾರದ ಗಾಳಿ ತಟ್ಟುತ್ತದೆಯೋ ಅವರಿಗೆ ಆಶೀರ್ವಾದ ಲಭಿಸುವುದಿಲ್ಲ ಮತ್ತು ಔಷಧಿ ಮೈಗೆ ಹತ್ತುವುದಿಲ್ಲ. ನೀವು ಬೇರೆಯವರಿಗೆ ಏನು ಕೊಡುತ್ತೀರೋ ಅದುವೇ ತಿರುಗಿ ಬರುತ್ತದೆ. ಅದು ನೋವೇ ಇರಲಿ, ಸಂತೋಷವೇ ಆಗಿರಲಿ, ಅಪಮಾನವೇ ಆಗಿರಲಿ, ಇಲ್ಲ ಸನ್ಮಾನವೇ ಆಗಿರಲಿ. ಅವಶ್ಯಕತೆಗಿಂತ ಹೆಚ್ಚು ಚತುರತೆಯನ್ನು ತೋರಿಸುವವರು ಮಂದಬುದ್ಧಿಯವರಾಗಿರುತ್ತಾರೆ. ಒಬ್ಬ ಕೆಟ್ಟ ವ್ಯಕ್ತಿ ನಿಮ್ಮ ಮುಂದೆ ಎಷ್ಟೇ ಕೆಟ್ಟದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ರೋಗಿಷ್ಠನೇ ಆಗಿರುತ್ತಾನೆ. ಅದೇ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ಔಷಧಿಯಾಗುತ್ತಾನೆ. ಯಾರ ಮೇಲಾದರೂ ಮೋಹವಾದರೆ ಅವರ ಕೆಟ್ಟ ಗುಣಗಳು ಕಂಡು ಬರುವುದಿಲ್ಲ. ಯಾರ ಮೇಲಾದರೂ ದ್ವೇಷವಾದಾಗ ಅವರ ಒಳ್ಳೆಯ ಗುಣಗಳು ಕಂಡು ಬರುವುದಿಲ್ಲ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಿದ್ದಾರಾ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಿದ್ದಾರಾ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ನಾವು ತಿಳಿದು ಮಾಡುವ ತಪ್ಪು ಏನು ಗೊತ್ತಾ? ನಾವು ಎಂದರೆ ಲೆಕ್ಕಕ್ಕೆ ಇಲ್ಲದವರನ್ನು ಲೆಕ್ಕವಿಲ್ಲದಷ್ಟು ಪ್ರೀತಿಸುವುದು. ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನ ತರಹ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರೇ ನಿಮ್ಮನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಕೋಪ ಪಡುವವರು ಮತ್ತು ಮುನಿಸಿಕೊಳ್ಳುವವರು ಈ ಎರಡು ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಯಾಕಂದ್ರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟಿಸಲು ಬರಲ್ಲ. ಭಾವನೆಗಳಿಗೆ ನಿರಂತರ ಪೆಟ್ಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರು ಸಿಗುತ್ತಾರೆ ವಿನಃ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ವಿರಳ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದ ಅಲ್ಲ, ಹಿಂದೆ ಮಾತನಾಡುವ ಹವ್ಯಾಸದಿಂದ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು, ಕಾಲ ಅವರ ನಿಜ ಸ್ವರೂಪವನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಸತ್ಯ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆಯಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳಲ್ಲ, ಅವಳ ಅಂತಸ್ತನ್ನು ನೋಡಿ ಅಳೆಯುವುದಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದಲ್ಲ. ಎಂಥದ್ದೇ ಕಷ್ಟವೇ ಇರಲಿ ಸುಖವೇ ಇರಲಿ ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಗಿದರೂ, ವಯಸ್ಸು ಏರಿದರೂ ಅವಳನ್ನು ಕಣ್ಣ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದೇ ನಿಜವಾದ ಪ್ರೀತಿ. ನೀವು ತುಂಬಾ ಪ್ರೀತಿಸುವವರು, ನೀವು ಬಯಸುವವರು ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡದೆ ಇದ್ದರೆ, ಮತ್ತೆ ಮತ್ತೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವರಿಗೆ ಕಾಲ್ ಮತ್ತು ಮೆಸೇಜ್ಗಳನ್ನು ಕಳುಹಿಸಬೇಡಿ. ನಂತರ ಅವರು ತಮ್ಮ ಕಡೆಯಿಂದ ನಿಮ್ಮೊಂದಿಗೆ ಎಷ್ಟು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗಮನಿಸಿ. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನೀವು ಕರೆ ಮಾಡದಿದ್ದರೆ ಅವರು ಖಂಡಿತವಾಗಿಯೂ ಕರೆ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ಆದರೆ ಅವರ ಕಡೆಯಿಂದ ಕರೆ ಬರದಿದ್ದರೆ ನೀವು ಕೂಡ ಕಾಲ್ ಮಾಡಬೇಡಿ. ಅಂದ ಹಾಗೆ ಒಂದು ವಿಷಯ ಹೇಳಲ್ಲ, ನಿಲ್ಲಲು ಪ್ರಯತ್ನಿಸುವ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಬಿಟ್ಟುಕೊಳ್ಳುವುದು ಒಳ್ಳೆಯದೇ. ಒಬ್ಬ ಹುಡುಗ ಪ್ರೀತಿಯಲ್ಲಿದ್ದಾಗ ಅವನ ಮೆದುಳು ನಿಮ್ಮ ಸಾಮಾನ್ಯ ಸಂವೇದನೆಗಳನ್ನು ದುರ್ಬಲಗೊಳಿಸುವ ಹಲವಾರು ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ.
ಹುಡುಗರು ಮುಗ್ಧ ಹುಡುಗಿಯರನ್ನು ಸುಂದರವಾದ ಹುಡುಗಿಯರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಗಳ ಬಗ್ಗೆ ನಿಮಗೆ ಹೇಳಿದರೆ ಅವನಿಗೆ ಕೇಳಲು ಯಾರಾದರೂ ಬೇಕು. ನೀವು ಸಲಹೆ ನೀಡುವ ಅಗತ್ಯವಿಲ್ಲ. ಪುರುಷನು ದಿನಕ್ಕೆ 6 ಬಾರಿ ಮಹಿಳೆಯರಿಗಿಂತ 2 ಪಟ್ಟು ಹೆಚ್ಚು ಸುಳ್ಳು ಹೇಳುತ್ತಾನೆ. ಸರಾಸರಿ ಪುರುಷರು ಸರಾಸರಿ ಮಹಿಳೆಯರಿಗಿಂತ 4 ರಿಂದ 5 ಇಂಚುಗಳಷ್ಟು ಎತ್ತರವಾಗಿರುತ್ತಾರೆ. ಒಬ್ಬ ಪುರುಷನು ಹೆಂಡತಿ ಅಥವಾ ಗೆಳತಿಯರೊಂದಿಗೆ ಇರುವಾಗ 7% ನಿಧಾನವಾಗಿ ನಡೆಯುತ್ತಾನೆ ಮತ್ತು ಇತರ ಪುರುಷರೊಂದಿಗೆ ಇರುವಾಗ ವೇಗವನ್ನು ಹೆಚ್ಚಿಸುತ್ತಾನೆ. ಅವರು ದಿನವಿಡೀ ಫ್ಲರ್ಟಿಂಗ್ ಮಾಡಬಹುದು, ಆದರೆ ಅವರು ಮಲಗುವ ಮೊದಲು ಅವರು ಯಾವಾಗಲೂ ನಿಜವಾಗಿಯೂ ಕಾಳಜಿ ವಹಿಸುವ ಹುಡುಗಿಯ ಬಗ್ಗೆ ಯೋಚಿಸುತ್ತಾರೆ. ಹುಡುಗ ಹುಡುಗಿಯರನ್ನು ಪುಸ್ತಕಗಳಂತೆಯೇ ಯೋಚಿಸುತ್ತಾನೆ. ಮುಖಪುಟವು ಅವರ ಕಣ್ಣಿಗೆ ಬೀಳದಿದ್ದರೆ ಅವರು ಒಳಗಿರುವುದನ್ನು ಓದಲು ಸಹ ಹೋಗುವುದಿಲ್ಲ. ಹುಡುಗಿ ಇಲ್ಲ ಎಂದು ಹೇಳಿದಾಗ ನಾಳೆ ಮತ್ತೆ ಪ್ರಯತ್ನಿಸಿ ಎಂದು ಹುಡುಗ ಕೇಳಿಸಿಕೊಳ್ಳುತ್ತಾನೆ. ಹುಡುಗರು ಅತಿಯಾಗಿ ಪ್ರತಿಕ್ರಿಯಿಸುವ ಹುಡುಗಿಯರನ್ನು ದ್ವೇಷಿಸುತ್ತಾರೆ. ಹುಡುಗಿಯರಿಗಿಂತ ಹುಡುಗರು ಹ್ಯಾರಿಸ್ಟಿಕ್ ಕಲಿಯುವ ಸಾಧ್ಯತೆ ಹೆಚ್ಚು. ನೀವು ಇನ್ನೊಬ್ಬ ಹುಡುಗನನ್ನು ಆಕರ್ಷಕ ಎಂದು ಕರೆದಾಗ ಹುಡುಗರಿಗೆ ನೋವಾಗುತ್ತದೆ. ಹುಡುಗರು ನಿಮ್ಮನ್ನು ಗೇಲಿ ಮಾಡುತ್ತಾರೆ ಏಕೆಂದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ನಿಮ್ಮ ಗಮನವನ್ನು ಬಯಸುತ್ತಾರೆ. ಹುಡುಗರು ನಿಜವಾಗಿಯೂ ಸುಂದರವಾಗಿ ಕಾಣುವ ಹುಡುಗಿಯರನ್ನು ಹುಡುಕುವುದಿಲ್ಲ. ಅವರು ಅಚ್ಚುಕಟ್ಟಾಗಿ ಮತ್ತು ಪ್ರಸ್ತುತಪಡಿಸುವ ಹುಡುಗಿಯರನ್ನು ಬಯಸುತ್ತಾರೆ. ಹುಡುಗರು ದುಸ್ವಪ್ನಗಳನ್ನು ವಿಪತ್ತುಗಳನ್ನಾಗಿ ನೋಡುತ್ತಾರೆ. ಒಬ್ಬ ಹುಡುಗ ನಿಜವಾಗಿಯೂ ನಿಮ್ಮನ್ನು ಇಷ್ಟಪಟ್ಟಾಗ ಅವನು ನಿಮ್ಮ ಎಲ್ಲ ಕೆಟ್ಟ ಲಕ್ಷಣಗಳನ್ನು ನಿರ್ಲಕ್ಷಿಸುತ್ತಾನೆ. ಪುರುಷರನ್ನು ಅವರು ಪ್ರೀತಿಸುವ ಮಹಿಳೆಯರನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಅವರ DNAಯ ಭಾಗವಾಗಿದೆ. ಪ್ರೀತಿ ಮನುಷ್ಯನಿಗೆ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಸಹಾಯ ಮಾಡುತ್ತದೆ. ಹುಡುಗರು ತಾವು ಕಾರ್ಯನಿರತರಾಗಿರುವಂತೆ ನಟಿಸಲು ಇಷ್ಟಪಡುತ್ತಾರೆ. ಒಬ್ಬ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವನು ನಿಮಗೆ ವ್ಯಸನಿಯಾಗುತ್ತಾನೆ.